ಹಾಯ್ ಹಲೋ ಗೈಸ್, ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಕಾಲಿಫ್ಲವರ್ ಗೋಬಿ ಫೂಲ್ ಇದ್ರದ್ದು ಪಲ್ಯ ಮಾಡೋದು ತೋರಿಸ್ತಾ ಇದ್ದೀನಿ. ಡ್ರೈ ಫ್ರೈ, ತುಂಬ ಡೆಡ್ ಈಸಿ, ಏನೂ ಇಲ್ಲ. ಆಯಿಲು, ಪೆಪ್ಪರು, ಸಾಲ್ಟು, ಮೂರೇ ಐಟಮು ಪ್ಲಸ್ ಕಾಲಿಫ್ಲವರ್. ಇದು ನಾಲ್ಕೇ ಹಾಕಿ ಮಾಡೋ ಅಂಥ ಕಾಲಿಫ್ಲವರ್ ಭಾಜಿ ಪಲ್ಯ. ತುಂಬಾ ಈಸಿ ಅಂದರೆ ತುಂಬ ಈಸಿ. ನಾನು ಮಾಡೋ ಮೆಥಡ್ ತೋರಿಸ್ತೀನಿ ನೋಡಿ. ಈಗ ನಾನು ಆಯಿಲ್ ಹಾಕ್ಕೊಂಡಿದ್ದೀನಿ, 1 ಟೇಬಲ್ ಸ್ಪೂನ್ ಆಯಿಲು. ಮತ್ತು ಕಾಲಿಫ್ಲವರ್ ಮುಂಚೆನೇ ಹೆಚ್ಚಿಟ್ಕೊಂಡಿದ್ದೆ. ಓಕೆ ಗೈಸ್, ಕಾಲಿಫ್ಲವರ್ ಹಾಕಿದ್ದೀನಿ. ಪೆಪ್ಪರ್ ಪೌಡರ್ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಖಾರ. ನಾನು ಒಂದು ಸ್ಪೂನ್ ಹಾಕಿದ್ದೀನಿ ಅಷ್ಟೇ. ಹಾಗೆ ಸಾಲ್ಟ್ ಹಾಕಿ ಬೇಯಿಸೋದು, ಇನ್ನೇನೇನೂ ಇಲ್ಲ. ತುಂಬ ಡೆಡ್ ಈಸಿ, ತುಂಬಾ ರುಚಿಯಾಗತ್ತೆ. ಬಟ್ ನೀರು ಆ್ಯಡ್ ಮಾಡೋಂಗಿಲ್ಲ. ಆಯಿಲಲ್ಲೇ ಸಣ್ಣ ಉರಿಯಲ್ಲೇ ಬೇಯಿಸ್ಕೋಬೇಕು. ನಾನು 3/4% ಅಷ್ಟೇ ಫ್ರೈ ಮಾಡ್ತೀನಿ. ಹಸಿ ಒಂಥರ ಕುರುಮ್ ಅನ್ನೋ ರೀತಿಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಬೇಯಿಸ್ಕೊಳ್ಳೋರಿದ್ರೆ ಹಲ್ಲಿಗಾಗಲ್ಲ ಅಂದರೆ ತುಂಬ ಬೇಯಿಸ್ಕೋಬೋದು. ಇದು ಮೂರೇ ಇಂಗ್ರೀಡಿಯೆಂಟ್ಸು: ಉಪ್ಪು, ಪೆಪ್ಪರು, ಕಾಳುಮೆಣಸಿನ ಪುಡಿ, ಆಯಿಲು, ಗೋಬಿ ಫೂಲ್. ಇಷ್ಟೇ 4 ಐಟಮ್ ನೋಡಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಣ್ಣ ಉರಿಯಲ್ಲೇ ಬೇಯಿಸ್ಬೇಕು. ಫುಲ್ ಫ್ರೈ ಮಾಡ್ಕೊಳ್ತೀನಿ ಅಂದರೆ, ಫುಲ್ ಬೇಯಿಸ್ಕೊಳ್ತೀನಿ ಅಂದರೆ ಬೇಯಿಸ್ಕೋಬೋದು. ನಾನು 75% ಅಷ್ಟೇ ಬೇಯಿಸ್ಕೊಳ್ತೀನಿ, ತೀರಾನು ಬೇಯಿಸ್ಕೊಳ್ಳಲ್ಲ. ಎಣ್ಣೆಲೇ ಫ್ರೈ ಮಾಡ್ಕೋಬೇಕು. ಬಟ್ ಕೈ ಆಡಿಸ್ತಾನೆ ಇರಬೇಕು. 2-3 ಮಿನಿಟ್ಸಿಗೆ ಒಮ್ಮೆ ಬಿಡ್ಕೊಳಕ್ಕೆ ಹೋಗ್ಬೇಡಿ, ಇಲ್ಲ ತಳ ಹಿಡಿಯುತ್ತೆ. ಬೇಕು ಅಂದರೆ ತಾವು ಒಂದು ಟೊಮಾಟೊ ಕೂಡ ಆ್ಯಡ್ ಮಾಡ್ಕೋಬೋದು. ಆಪ್ಷನ್ ಅದು. ಟೊಮಾಟೊ ಕೂಡ ಆ್ಯಡ್ ಮಾಡಿದ್ರೂ ತುಂಬ ಚೆನ್ನಾಗಾಗತ್ತೆ. ನಾನು ವಿತೌಟ್ ಟೊಮಾಟೊ ಏನು ಇಂಗ್ರೀಡಿಯೆಂಟ್ಸ್ ಇಲ್ಲದೆ ಇದೆ 3 ಇಂಗ್ರೀಡಿಯೆಂಟ್ಸ್ ಹಾಕಿ ಗೋಬಿಗೆ ಮಾಡ್ತಾ ಇರೋವಂಥ ಭಾಜಿ ಪಲ್ಯ. ಓಕೆ ಗೈಸ್, ಈಗ 10 ನಿಮಿಷ ಬೇಯಕ್ಕೆ ಬಿಡ್ತೀನಿ. ಬಟ್ ಮಧ್ಯೆ ಕೈ ಆಡಿಸ್ತಾ ಇದ್ವಿ, ತಳ ಹಿಡಿದು ಬಿಡುತ್ತೆ. ಈಗ ನಾನು ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಕ್ಲೋಸ್ ಮಾಡಿ ಒಂದು 10 ನಿಮಿಷ ಬೇಯಕ್ಕೆ ಬಿಡ್ತೀನಿ. ಈಗ ಇಷ್ಟೇ, ತುಂಬ ಸಿಂಪಲ್ ರೆಸಿಪಿ. ದಯವಿಟ್ಟು ಮನೇಲಿ ಒಮ್ಮೆ ಟ್ರೈ ಮಾಡಿ. ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ತಿಳಿಸಿ ಹೇಗಾಗಿದೆ ಅಂತ ರೆಸಿಪಿ. ಇಷ್ಟ ಆದರೆ ವಿಡಿಯೋ ಲೈಕ್ ಕೊಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೊಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಬೋದು, ತಮಗೆ ಬಿಟ್ಟಿದ್ದು. ಆದರೆ ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ ಗಾಯ್ಸ್, ಇಲ್ಲಿ ನೋಡಿ, ಈಗ ಬೆಂದಿದೆ. 3/4% ಬೆಂದಿದೆ, ಇನ್ನು 25% ಬೆಂದಿಲ್ಲ. ಸ್ವಲ್ಪ ಹಸಿರು ಹಸಿ ಇದೆ, ಇನ್ನು ಅರ್ಧ ಬೆಂದಂಗಿದೆ. ಈ ಥರ ನಾನು ಮಾಡ್ಕೊಂಡಿದ್ದೀನಿ. ನಿಮ್ಗೆ ಬೇಕು ಅಂದರೆ ನೀರು ಹಾಕಿ ಫುಲ್ ಬೇಯಿಸ್ಕೊಳ್ಳಿ, ಆಗಲ್ಲ ನಮ್ಗೆ ಹಲ್ಲಿಗೆ ಅನ್ನೋದಾದರೆ. ಆ್ಯಂಡ್ ಟೊಮಾಟೊ ಬೇಕು ಅಂದರೆ ಒಂದು ಟೊಮಾಟೊನೂ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು. ಇಷ್ಟೇ ಸಿಂಪಲ್ ರೆಸಿಪಿ. ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ರೆಸಿಪಿ ಹೇಗಾಗಿದೆ ಅಂತ ತಿಳಿಸಿ. ಇಷ್ಟ ಆದರೆ ಲೈಕ್ ಕೊಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೊಡಿ. ಇಷ್ಟ ಇದ್ದರೆ ತಾವು ಸಬ್ಸ್ಕ್ರೈಬ್ ಕೂಡ ಮಾಡ್ಬೋದು, ಬೆಲ್ ಐಕನ್ ಕೂಡ ಒತ್ತಿ. ತಮಗೆ ಬಿಟ್ಟಿದ್ದು ಆಪ್ಷನ್ನು. ಆದರೆ ಒಮ್ಮೆ ಮನೇಲಿ ಇದು ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತೆ. ಗೋಬಿ ಪಲ್ಯ ಸಿಂಪಲ್ ಫ್ರೈ, ನೆಂಚ್ಕೊಳ್ಳೋಕ್ಕೆ ಸೈಡಿಗೆ ಊಟ ಟೈಮಲ್ಲಿ ಇದು ಮಾಡೋಕ್ಕೆ. ಓಕೆ ಗೈಸ್, ನೋಡಿ ಇಷ್ಟೇ. ಓಕೆ ಗೈಸ್, ಬಾಯ್.